ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯನ್ನು ಸೇರ್ಪಡೆ ಮಾಡಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಿ ವರ್ಷ ಕಳೆದಿದೆ. ವಾರ್ಡ್ ಪುನರ್ ವಿಂಗಡಣೆ ಮಾಡಿ ಪುರಸಭೆಗೆ ಹೊಸದಾಗಿ ಚುನಾವಣೆ ನಡೆಸಬೇಕು ಎಂದು ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎಸ್ ಶಿವಾನಂದ್ ಒತ್ತಾಯಿಸಿದರು. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಎಂಬ ಉದ್ದೇಶದಿಂದ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯ ಒಟ್ಟು 23 ಸದಸ್ಯರು ಒಮ್ಮತದಿಂದ ತಮ್ಮ ಸದಸ್ಯತ್ವವನ್ನು ತ್ಯಾಗ ಮಾಡಿ ಒಪ್ಪಿಗೆ ಸೂಚಿಸಿ ಪಂಚಾಯಿತಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಪುರಸಭೆಯಾಗಿ ಮಾರ್ಪಾಡುವಾದ ನಂತರ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಆಡಳಿತ ಮಂಡಳಿಯನ್ನು ರದ್ದುಪಡಿಸಲಾಯಿತು. ಕುಶಾಲನಗರ ಪುರಸಭೆಯಾಗಿದ್ದರೂ ಕೂಡ ಮತ್ತೆ ಹಿಂದಿನ ಪಟ್ಟಣ ಪಂಚಾಯಿತಿಗೆ 2ನೇ ಹಂತದ ಚುನಾವಣೆ ನಡೆಸಲು ಮುಂದಾಗಿರುವ ಕ್ರಮ ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲು ಅವಕಾಶ ನೀಡಬಾರದೆಂದು ಕಾನೂನು ಮೊರೆ ಹೋಗಿ ಹೈಕೋರ್ಟ್ನಿಂದ ತಡೆಯಾಜ್ಞೆ ತರಲಾಗಿದೆ ಎಂದರು. ಮುಳ್ಳುಸೋಗೆ ಗ್ರಾಮವು ಅಭಿವೃದ್ಧಿಯಿಂದ ವಂಚಿತವಾಗಿದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಮುಳ್ಳುಸೋಗೆ ಪಂಚಾಯಿತಿಯ 23 ಸದಸ್ಯರು ಬೀದಿ ಪಾಲಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಮಂತರ್ಗೌಡ ಅವರು ಮುಂದಿನ 15 ದಿನಗಳ ನಂತರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಎಂದು ಹೇಳಿಕೆ ನೀಡುವ ಮೂಲಕ ರಾಜಕೀಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಈಗಾಗಲೇ ಮುಳ್ಳುಸೋಗೆ ಗ್ರಾಮವನ್ನು ಸೇರ್ಪಡೆ ಮಾಡಿಕೊಂಡು ಕುಶಾಲನಗರ ಪುರಸಭೆಯಾಗಿದೆ. ಅದೇ ರೀತಿ ಮುಳ್ಳುಸೋಗೆ ಗ್ರಾಮದವರನ್ನು ಪುರಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಏಕೆ ಶಾಸಕರು ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ? ಮುಳ್ಳುಸೋಗೆ ಗ್ರಾಮದ ಬಗ್ಗೆ ಇವರಿಗೇಕೆ ತಾತ್ಸಾರ ಎಂದು ಶಿವಾನಂದ್ ಬೇಸರ ವ್ಯಕ್ತಪಡಿಸಿದರು. ಇವತ್ತು ನಾವು ಕಾನೂನು ಮೊರೆ ಹೋಗಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರು ಪುರಸಭೆಯನ್ನು ಗ್ರಾಮ ಪಂಚಾಯತಿಯಿಂದ ಪುರಸಭೆಯನ್ನು ಅಪ್ಗ್ರೇಡೇಷನ್ ಮಾಡಬೇಕಾದ್ರೆ ನಿಮ್ಮನ್ನೆಲ್ಲ ಸೇರಿಸಿ ಪುರಸಭೆ ಮಾಡ್ತೀವಿ, ಒಳ್ಳೆ ಅನುದಾನ ಬರ್ತದೆ, ನಿಮ್ಮೂರು ವೇಗವಾಗಿ ಬೆಳೀತಾ ಇದೆ, ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತ ಹೇಳಿದ್ರು. ನಾವೆಲ್ಲ ಸಂಪೂರ್ಣ 23 ಜನನು ಸೇರಿ ಪ್ರೆಸಿಡೆನ್ಸ್ ಮಾಡಿ 23 ಜನ ಪುರಸಭೆಗೆ ಹೇಳಿದ್ರೆ ನಮ್ಮ ಊರು ಬೆಳೀತದೆ ಅಂತ ಪಬ್ಲಿಕ್ಸು ಸಹ ಒಂದು ಕೂಗಿತ್ತು. ಕೆಲವು FSLC ಏರಿಯಾ ಎಲ್ಲ ಇವರು ಪುರಸಭೆಗೆ ಸೇರಿಸಲ್ಲ ಮಾಡಲ್ಲ, ಇವರು ಎಲ್ಲ ಅಬ್ಜೆಕ್ಷನ್ ಮಾಡ್ಕೊಂಡು ಇದು ಮಾಡ್ತಾರೆ ಅಂತ ಒಂದು ಕೂಗು ಎತ್ಕಟ್ಟಿದ್ರು. ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ಒತ್ತು ಕೊಟ್ಟು ಪುರಸಭೆಗೆ ನಾವು ಮಾಡೋದು. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಪೌರ ಕಾರ್ಮಿಕರು ಕರಿಬೇಕಾದ್ರೆ ನಾವು ಮುನ್ಸಿಪಾಲಿಟಿ ಹತ್ರ ಒಂದು ಕೈಗಟ್ಟೆ ಹಾಕೊಂಡು ನಿಂತ್ಕೋಬೇಕು, ಲೈಟ್ ಹಾಕ್ಬೇಕಾದ್ರೆ ಕೈಗಟ್ಟೆ ಹಾಕೊಂಡು ನಿಂತ್ಕೋಬೇಕು. ಚೀಫ್ ಆಫೀಸರ್ ಫೋನ್ ಮಾಡೋದನ್ನು ಕಳಿಸಿ ಎಲ್ಲನೂ ನನಗೆ ಹೇಳ್ತೀನಿ ಅಂತ ಚೀಫ್ ಆಫೀಸರ್ ಬೇಗ ಹೋಗ್ತಾನೆ ಕೇಳಿದ್ರೆ. ಆದರೆ ಇವರು ಯಾವ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರು ಹೇಳಿದ್ರೆ ಅವ್ರು ಹೇಳಿ ಅಂತ ಹೇಳ್ತಾರೆ, ಅವ್ರಿಗೆ ಇವ್ರಿಗೆ ಹೇಳಿ ಅಂತ ಹೇಳ್ತಾರೆ. ನಮ್ಮ ಪಂಚಾಯತಿ ಬರ್ತಕ್ಕಂಥ ಅನುದಾನ ನಮ್ಮ ಪಂಚಾಯತಿಗೆ ಅವರು ಸದ್ಬಳಕೆ ಮಾಡಿದ್ರೆ ನಮ್ಮ ಪಂಚಾಯತಿ ಇವ್ರ ಹತ್ರ ಏನು ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಅಷ್ಟು ಒಂದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ನಂಬರ್ 1 ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಪಂಚಾಯತಿ ಅಂದರೆ ಮುಳ್ಳುಸೋಗೆ ಪಂಚಾಯತಿ. ಇಡೀ ದೇಶದಲ್ಲಿ ಯಾವುದಾದ್ರೂ ಪಂಚಾಯತಿ ರಾಷ್ಟ್ರ ಪ್ರಶಸ್ತಿ ಪಡೆದ್ರೆ ಅದು ಮುಳ್ಳುಸೋಗೆ ಪಂಚಾಯತಿ. ಈಗ ಕೊಡಿ ಹೆಮ್ಮೆ ಅಲ್ವಾ? ಈಗ ಮಾಜಿ ಶಾಸಕರು ಇರ್ಬೋದು, ಹಾಲಿ ಶಾಸಕರು ಇರ್ಬೋದು, ಇದನ್ನ ಯಾಕೆ ಯೋಚನೆ ಮಾಡಲ್ಲ ಇವರಿಬ್ಬರು? ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಒಂದು ಅರ್ಥ ಆಯ್ತಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನಮ್ಮ 23 ಜನರನ್ನ ತಗೊಂಡು ರೋಡಲ್ಲಿ ಬಿಟ್ಬಿಟ್ಟು ಇವ್ರು ಪುನಃ ಪಟ್ಟಣ ಪಂಚಾಯತಿ, ಈಗಾಗಲೇ ನಮ್ಮ ಸದಸ್ಯರುಗಳು ಹೇಳಿದ್ರು ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೆಸ್ಕೋತಾ ಇದ್ದಾರೆ ಅಂದರೆ ಯಾವ ಬೇಸ್ ಮೇಲೆ ಇವರು ಪಟ್ಟಣ ಪಂಚಾಯತಿಗೆ ಎಲೆಕ್ಷನ್ ನಡೆಸ್ತಾ ಇದ್ದಾರೆ? ನಮ್ಮನ್ನ ಯಾಕೆ ರಿಸೈನ್ ಮಾಡಿಸಿದ್ರು ಇವರು? ಪ್ರೊಸೀಡಿಂಗ್ಸ್ ಮಾಡಿಕೊಟ್ಟಿಲ್ಲ ಅಂದರೆ ಇವರು ಪಬ್ಲಿಕ್ಸ್ ಕೇಳೋದು, ಇವರು ಪ್ರೊಸೀಡಿಂಗ್ಸ್ ಮಾಡಿಕೊಡ್ತಾಯಿಲ್ಲ, ಪುರಸಭೆ ಮಾಡಿಬಿಡ್ತಿದ್ದೇವೆ ನಾವು, ಇವರಿಂದ ಸ್ಟಾಪ್ ಆಯಿತು ಅಂತ ಇವ್ರು ಹೇಳ್ತಾರೆ. ಈಗ ಇವ್ರು ಹೇಳೋ ಲೆಕ್ಕಾಚಾರದಲ್ಲಿ ಇವ್ರು ಮಾಡ್ಕೊಳ್ಳಿ, ಇವರು ಪುರಸಭೆನಾರು ಮಾಡ್ಕೊಳ್ಳಿ, ಗ್ರಾಮ ಪಂಚಾಯತಿನಾರು ಮಾಡ್ಕೊಳ್ಳಿ, ಪಟ್ಟಣ ಪಂಚಾಯತಿನಾರು ಮಾಡ್ಕೊಳ್ಳಿ. ನಮ್ಮ ಗ್ರಾಮ ಪಂಚಾಯತಿ ಯಥಾಸ್ಥಿತಿ ಏನುಂಟು ನಮ್ಮ ಗ್ರಾಮ ಪಂಚಾಯತಿನ ನಮಗೆ ವಾಪಸ್ಸು ನಮ್ಮ ಸನ್ಮಾನ್ಯ ಏನು ರನ್ನಿಂಗ್ ಶಾಸಕರಿದ್ದಾರೆ ಅದನ್ನು ನಮ್ಗೆ ವಾಪಸ್ ಬಿಟ್ಕೊಡ್ಲಿ. ಇವರು ಅದನ್ನು ಬಂದು ಇವರೇ ಒಂದು ಶಾಸಕ ಸ್ಥಾನದ ಆಫೀಸನ್ನು ಸಹ ಇವರೇ ಓಪನ್ ಮಾಡ್ಕೊಂಡಿದ್ದಾರೆ. ಮತ್ತು ಆ ಕಡೆ ಎದುರುಗಡೆ ಲೈಬ್ರರಿನ ಇವರೇ ಓಪನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ತಾಲೂಕು ಪಂಚಾಯತಿ ಇಒ ಆಫೀಸ್ ಓಪನ್ ಮಾಡ್ಕೊಂಡಿದ್ದಾರೆ. ಇವರು ಇಷ್ಟು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಇದ್ದರೆ ಒಂದು ಕಟ್ಟಡನ ನಿರ್ಮಾಣ ಮಾಡಿ ಒಂದು ಆಫೀಸ್ ಮಾಡುವಂಥ ಒಂದು ಇದಿಲ್ಲ ಅಂತ ಅಂದರೆ ಇವರು ಅದರಲ್ಲಿ ಎಲ್ಲ ನಾವು ಮಾಡಿದಂಥ ಒಂದು ಅನುದಾನದಲ್ಲಿ ಸರ್ಕಾರದ ಅನುದಾನ ಇರ್ಬೋದು, ನಮ್ಮ ಸಾರ್ವಜನಿಕರ ಅನುದಾನ ಇರ್ಬೋದು, ಕಂದಾಯ ದುಡ್ಡು ಇರ್ಬೋದು, ಅಂಥದ್ರಲ್ಲಿ ಒಳ್ಳೆ ಆಫೀಸ್ ನಾವು ಮಾಡಿದಾಗ ಇವರು ಹೋದಾಗ ಆ ಮೀಟಿಂಗ್ ಮಾಡಬೇಕಾದ್ರೆ ಒಂದು ಜವಾಬ್ದಾರಿಕೆ ಬೇಕಲ್ವಾ? ಇಷ್ಟು ಒಂದು ಒಳ್ಳೆ ಪಂಚಾಯತಿನ ಅವ್ರು ಕಳ್ಕೊಂಡು ರೋಡಲ್ಲಿದ್ದಾರೆ. ಅವ್ರು ಉನ್ನತ ಮಟ್ಟದಲ್ಲಿ ಅವ್ರಿಗೊಂದು ಅಧಿಕಾರ ಸಿಗೋದು ನಾವು ಮಾಡೋಣ, ಶ್ರಮ ಪಡೋಣ. ಏನು ಪ್ರಧಾನ ಕಾರ್ಯದರ್ಶಿಯಿಂದ ಇವರು ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂಎಸ್ ರಾಜೇಶ್ ಮಾತನಾಡಿ, ಕುಶಾಲನಗರ ಪುರಸಭೆಗೆ ಹೊಸದಾಗಿ ಚುನಾವಣೆ ನಡೆಸಬೇಕೆಂದು ಚುನಾವಣಾಧಿಕಾರಿಗೆ ದೂರು ನೀಡಿದ ಮೇರೆಗೆ ವಾರ್ಡ್ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಆದರೆ ಈಗ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮುಂದಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು 15 ವರ್ಷಗಳಿಂದ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯನ್ನು ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಸೇರಿಸಿ ನಂತರ ಪುರಸಭೆಯಾಗಿ ಮಾಡಬೇಕು ಅಂತ ಹೇಳಿ ಒಂದು ಒಕ್ಕೊರಲ ಮನವಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಒಪ್ಪಿ ಪುರಸಭೆಗೆ ವ್ಯಾಪ್ತಿಗೆ ನಮ್ಮ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿನ ಸೇರ್ಪಡೆ ಮಾಡಿಕೊಂಡ್ರು. ಮುಖ್ಯವಾಗಿ ಮಾಜಿ
ಶಾಸಕರಾದಂಥ ಅಪ್ಪಚ್ಚುರಂಜನ್ ಅವರು ಕುಶಾಲನಗರವನ್ನು ಒಂದು ಒಳ್ಳೆಯ ಮೇಲ್ದರ್ಜೆಗೆ ಏರಿಸಲಿಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದರು. ಅದಕ್ಕೆ ಸರ್ವ ಸದಸ್ಯರು ಕೂಡ ಒಪ್ಪಿದರು. ಆ ಪ್ರಕಾರ ಸುಮಾರು 2 ವರ್ಷಗಳಿಂದ ನಮ್ಮ ಮುಳುಸೋಗೆ ಗ್ರಾಮ ಪಂಚಾಯಿತಿ ಕುಶಾಲನಗರ ಪುರಸಭೆಗೆ ಸೇರ್ಪಡೆಗೊಂಡು ಇವತ್ತು ಅವಕಾಶ ವಂಚಿತರಾಗಿದ್ದಾರೆ ಇವತ್ತು ಸದಸ್ಯರು. ಕಾರಣ ಏನು, ಸರ್ಕಾರದ ಮಟ್ಟದಲ್ಲಿ ನಿಮ್ಮನ್ನು ಅಡ್ಯಾಕ್ ಕಮಿಟಿ ಮಾಡಿ ನಿಮ್ಮಗಳ ಅಧಿಕಾರವನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದವರು ಕೊನೆಗೆ ಕೈ ಕೊಟ್ಟಿದ್ದಾರೆ. ಈ ಮಧ್ಯೆ ಪುರಸಭೆ ಅಂತೇಳಿ ನಾಮಕರಣಗೊಂಡರೂ ಕೂಡ ಪಟ್ಟಣ ಪಂಚಾಯಿತಿಯ ಸದಸ್ಯರು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಹೋಗಿ ನಾವು ಇನ್ನೂ ಪಟ್ಟಣ ಪಂಚಾಯಿತಿನಲ್ಲಿ ಇದ್ದೀವಿ ಅಂತ ಹೇಳಿ ನ್ಯಾಯಾಲಯಕ್ಕೆ ತಪ್ಪು ಸಂದೇಶನ ಕೊಟ್ಟಿದ್ದಾರೆ. ಆ ಸಂದೇಶದ ಮೇಲೆ ಚುನಾವಣಾ ಆಯೋಗ ಪುನಃ ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ಅಂತೇಳಿ ಅಧ್ಯಕ್ಷರ ಚುನಾವಣೆ ಅಂತೇಳಿ ಅನೌನ್ಸ್ ಮಾಡಿತ್ತು. ನಾವು ಇದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ತಡೆ ಆಜ್ಞೆ ಕೊಟ್ಟಿದ್ದಾರೆ. ಈ ಮಧ್ಯೆ ನಮ್ಮ ಹಾಲಿ ಶಾಸಕರು ಮೊನ್ನೆ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಈ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಮತ್ತೆ ಪಟ್ಟಣ ಪಂಚಾಯಿತಿಗೆ ನಾವು ಚುನಾವಣೆಯನ್ನು ಮಾಡ್ತೀವಿ ಅಂತೇಳಿ 15 ದಿನದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದು ಯಾವ ರೀತಿಯ ಹೇಳಿಕೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಮುಳುಸೋಗೆ ಗ್ರಾಮ ಪಂಚಾಯಿತಿನ ಸೇರ್ಪಡೆ ಮಾಡಿಕೊಂಡು ಪುರಸಭೆಗೆ ಅಂತ ನಾಮಕರಣ ಮಾಡಿ ಮತ್ತೆ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಮಾಡೋದಾದರೆ. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಿಎಂ ಆಸಿಫ್ ಮಾತನಾಡಿ 2021ರ ಜನಗಣತಿ ಪ್ರಕಾರ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 18,000 ಜನಸಂಖ್ಯೆ ಇದೆ. ಈ ಹಿನ್ನೆಲೆಯಲ್ಲಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲಿ, ಇಲ್ಲವಾದಲ್ಲಿ ಹೊಸದಾಗಿ ಪುರಸಭೆಗೆ ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ, ಪುರಸಭೆ ಹಾಗೂ ಶಾಸಕರ ಕಚೇರಿ ಎದುರು ಮುಳ್ಳುಸೋಗೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ಮುಖಂಡರಾದ ಎಂಎಸ್ ಕುಮಾರ್, ಪ್ರದೀಪ್ ಹಾಜರಿದ್ದರು.